ಬಂಗ್ಲೆಗುಡ್ಡ ರಹಸ್ಯ. ಬಂಗ್ಲೆಗುಡ್ಡದಲ್ಲಿ ಮಾನವನ ಅಸ್ಥಿಪಂಜರ ಸಿಕ್ಕಿದೆ. ಮುಕ್ಕಾಲು ಭಾಗದಷ್ಟಿರುವಂತಹ ಅಸ್ಥಿಪಂಜರ, ಅದರ ಜೊತೆಯಲ್ಲಿ ಹಗ್ಗ, ಬಟ್ಟೆ ಇದೆಲ್ಲವೂ ಕೂಡ ಇದ್ದಂತ ಒಂದು ಅಸ್ಥಿಪಂಜರ ಸಿಕ್ಕಿರೋದು. 1.5 ವರ್ಷ ಹಿಂದೆಯ ಆತ್ಮಹತ್ಯೆ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. 1.5 ವರ್ಷದ ಹಿಂದೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅನ್ನುವಂಥ ವಿಚಾರ. 1 ರಿಂದ 12ನೇ ಸಮಾಧಿಯ ತನಕ ಏನು ಕೂಡ ನಿರ್ಣಾಯಕವಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ. ನಿಗೂಢ ವ್ಯಕ್ತಿಯ ನಡೆಯ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ದೂರುದಾರನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇರೋದು ಈ ನಿಗೂಢ ವ್ಯಕ್ತಿಯ ಬಗ್ಗೆ. ಆತ ತೋರಿಸಿದಂತ ಮಾರ್ಕಿಂಗ್ ಗಳಲ್ಲಿ ಸಿಗ್ತಾ ಇಲ್ಲ, ಅದರ ಬದಲಿಗೆ ಆತ 14th ಪಾಯಿಂಟ್ ತೋರಿಸ್ತಾನೆ. ಅಲ್ಲಿ ಏನೋ ಸಿಗುತ್ತೆ ಅಂತಂದ್ರೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, ಅದು ನಿನ್ನೆ ಸಿಕ್ಕಿರುವಂತದ್ದು. ಅಂದ್ರೆ ನಿನ್ನೆ ಆತ 11ನೇ ಪಾಯಿಂಟ್ ನಲ್ಲಿ ಏನು ಉತ್ಖನನ ನಡಿಬೇಕಿತ್ತು. ಅಂದ್ರೆ ನಿನ್ನೆ ಆತ SIT ಕಚೇರಿಯಿಂದ ಬಂದು 11ನೇ ಪಾಯಿಂಟ್ ನಲ್ಲಿ ನಿಂತಿದ್ದ. ಆ ಬಳಿಕ ಆತ ಚೇಂಜ್ ಮಾಡಿರುವಂತದ್ದು. ಇಲ್ಲಿ ಬೇಡ, ಇದರ ಬದಲಾಗಿ ಇಲ್ಲಿಂದ ಸುಮಾರು 100 ಮೀಟರ್ ದೂರದಲ್ಲಿ ನಿಮ್ಗೆ ಏನು ಶವವನ್ನು ತೋರಿಸ್ತೀನಿ ಅಂತ ಹೇಳಿದ್ದ. ಹೀಗಾಗಿ ಅವರನ್ನ ಕರೆದುಕೊಂಡು ಹೋಗಿ ಆ ಒಂದು 100 ಮೀಟರ್ ಅಂದ್ರೆ 11ನೇ ಪಾಯಿಂಟ್ ನಿಂದ 100 ಮೀಟರ್ ಮೇಲ್ಭಾಗದ ಕಾಡಿಗೆ ಕರೆದುಕೊಂಡು ಹೋಗಿದ್ದ. ಅಲ್ಲಿ ಒಂದು ಇಡೀ ಅಸ್ಥಿಪಂಜರ ಸಿಕ್ಕಿರುವ ಅದರ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಯಾಕಂದ್ರೆ ಸೀರಿಯಲ್ ವೈಸ್ ಆಗಿ 11ನೇ ನಂಬರ್ ಅನ್ನೇ ನಿನ್ನೆ ಉತ್ಖನನ ಮಾಡಬೇಕಿತ್ತು. ಅದರ ಬದಲಾಗಿ ಈ ರೀತಿಯಾಗಿ ತೆರಳಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ಆ ಒಂದು ಪ್ಲೇಸ್ ನಲ್ಲಿ ಸಿಕ್ಕಿದಂತ ಅಸ್ಥಿಪಂಜರ ಏನಿದೆ ಅದು 1.5 ರಿಂದ 2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡದ್ದು ಅನ್ನುವಂಥದ್ದು ಹೇಳಲಾಗ್ತದೆ. ಇದರ ಜೊತೆಗೆ ಒಂದಷ್ಟು ಗೊಂದಲ ಇರುವಂತದ್ದು ಏನಂದ್ರೆ SIT ಅಧಿಕಾರಿಗಳು ಮತ್ತು AC ಅವರ ಮಧ್ಯೆ ಒಂದಷ್ಟು ಗೊಂದಲ ಕೂಡ ಇರುವಂತದ್ದು. ಈ ಒಂದು ಪ್ರಕರಣ ಏನಿದೆ ಅಂದ್ರೆ ನಿನ್ನೆ ಸಿಕ್ಕಿದಂತ ಪ್ರಕರಣ ಏನಿದೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದಾದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ UDR ಮಾಡಿ ಅವರು ತನಿಖೆ ಮಾಡಬೇಕಾಗುತ್ತೆ. ಅದರ ಬದಲಾಗಿ SITಗೆ ಇದನ್ನು ಕೊಟ್ಟದ್ದು ಯಾಕೆ ಅನ್ನುವಂತ ಪ್ರಶ್ನೆಗಳು ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಏನಂದ್ರೆ ಮಂಜುನಾಥ್ ಅಂದ್ರೆ ಸುಜಾತ ಭಟ್ ಅವರ ಪರ ವಕೀಲರಾದಂತಹ ಮಂಜುನಾಥ್ ಅವರು ನಿನ್ನೆ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಲ್ಲ, 3 ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಅದು ಕೂಡ ಓರ್ವ ಮಹಿಳೆಯದ್ದು ಕೂಡ ಅದರಲ್ಲಿ ಅಸ್ಥಿಪಂಜರ ಇತ್ತು ಅನ್ನುವಂತ ಮಾಹಿತಿ ಕೂಡ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಬರೆದುಕೊಂಡಿರುವಂತದ್ದು. ಹೀಗಾಗಿ ನಿನ್ನೆ ಸಿಕ್ಕಿದಂತ ಅಸ್ಥಿಪಂಜರದ ವಿಚಾರವಾಗಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಬಗೆಹರಿಯುತ್ತಾ ಈ ಬಂಗ್ಲೆಗುಡ್ಡ ರಹಸ್ಯ. ಬಂಗ್ಲೆಗುಡ್ಡದಲ್ಲಿ ಮಾನವನ ಅಸ್ಥಿಪಂಜರ ಸಿಕ್ಕಿದೆ. ಮುಕ್ಕಾಲು ಭಾಗದಷ್ಟಿರುವಂತಹ ಅಸ್ಥಿಪಂಜರ, ಅದರ ಜೊತೆಯಲ್ಲಿ ಹಗ್ಗ, ಬಟ್ಟೆ ಇದೆಲ್ಲವೂ ಕೂಡ ಇದ್ದಂತ ಒಂದು ಅಸ್ಥಿಪಂಜರ ಸಿಕ್ಕಿರೋದು. 1.5 ವರ್ಷ ಹಿಂದೆಯ ಆತ್ಮಹತ್ಯೆ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. 1.5 ವರ್ಷದ ಹಿಂದೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅನ್ನುವಂಥ ವಿಚಾರ. 1 ರಿಂದ 12ನೇ ಸಮಾಧಿಯ ತನಕ ಏನು ಕೂಡ ನಿರ್ಣಾಯಕವಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ. ನಿಗೂಢ ವ್ಯಕ್ತಿಯ ನಡೆಯ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ದೂರುದಾರನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇರೋದು ಈ ನಿಗೂಢ ವ್ಯಕ್ತಿಯ ಬಗ್ಗೆ. ಆತ ತೋರಿಸಿದಂತ ಮಾರ್ಕಿಂಗ್ ಗಳಲ್ಲಿ ಸಿಗ್ತಾ ಇಲ್ಲ, ಅದರ ಬದಲಿಗೆ ಆತ 14th ಪಾಯಿಂಟ್ ತೋರಿಸ್ತಾನೆ. ಅಲ್ಲಿ ಏನೋ ಸಿಗುತ್ತೆ ಅಂತಂದ್ರೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, ಅದು ನಿನ್ನೆ ಸಿಕ್ಕಿರುವಂತದ್ದು. ಅಂದ್ರೆ ನಿನ್ನೆ ಆತ 11ನೇ ಪಾಯಿಂಟ್ ನಲ್ಲಿ ಏನು ಉತ್ಖನನ ನಡಿಬೇಕಿತ್ತು. ಅಂದ್ರೆ ನಿನ್ನೆ ಆತ SIT ಕಚೇರಿಯಿಂದ ಬಂದು 11ನೇ ಪಾಯಿಂಟ್ ಅಲ್ಲಿ ನಿಂತಿದ್ದ. ಆ ಬಳಿಕ ಆತ ಚೇಂಜ್ ಮಾಡಿರುವಂತದ್ದು. ಇಲ್ಲಿ ಬೇಡ, ಇದರ ಬದಲಾಗಿ ಇಲ್ಲಿಂದ ಸುಮಾರು 100 ಮೀಟರ್ ದೂರದಲ್ಲಿ ನಿಮ್ಗೆ ಏನು ಶವವನ್ನು ತೋರಿಸ್ತೀನಿ ಅಂತ ಹೇಳಿದ್ದ. ಹೀಗಾಗಿ ಅವರನ್ನ ಕರೆದುಕೊಂಡು ಹೋಗಿ ಆ ಒಂದು 100 ಮೀಟರ್ ಅಂದ್ರೆ 11ನೇ ಪಾಯಿಂಟ್ ನಿಂದ 100 ಮೀಟರ್ ಮೇಲ್ಭಾಗದ ಕಾಡಿಗೆ ಕರೆದುಕೊಂಡು ಹೋಗಿದ್ದ. ಅಲ್ಲಿ ಒಂದು ಇಡೀ ಅಸ್ಥಿಪಂಜರ ಸಿಕ್ಕಿರುವ ಅದರ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಯಾಕಂದ್ರೆ ಸೀರಿಯಲ್ ವೈಸ್ ಆಗಿ 11ನೇ ನಂಬರ್ ಅನ್ನೇ ನಿನ್ನೆ ಉತ್ಖನನ ಮಾಡಬೇಕಿತ್ತು. ಅದರ ಬದಲಾಗಿ ಈ ರೀತಿಯಾಗಿ ತೆರಳಿದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ಆ ಒಂದು ಪ್ಲೇಸ್ ನಲ್ಲಿ ಸಿಕ್ಕಿದಂತ ಅಸ್ಥಿಪಂಜರ ಏನಿದೆ ಅದು 1.5 ರಿಂದ 2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡದ್ದು ಅನ್ನುವಂಥದ್ದು ಹೇಳಲಾಗ್ತದೆ. ಇದರ ಜೊತೆಗೆ ಒಂದಷ್ಟು ಗೊಂದಲ ಇರುವಂತದ್ದು ಏನಂದ್ರೆ SIT ಅಧಿಕಾರಿಗಳು ಮತ್ತು AC ಅವರ ಮಧ್ಯೆ ಒಂದಷ್ಟು ಗೊಂದಲ ಕೂಡ ಇರುವಂತದ್ದು. ಈ ಒಂದು ಪ್ರಕರಣ ಏನಿದೆ ಅಂದ್ರೆ ನಿನ್ನೆ ಸಿಕ್ಕಿದಂತ ಪ್ರಕರಣ ಏನಿದೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದಾದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ UDR ಮಾಡಿ ಅವರು ತನಿಖೆ ಮಾಡಬೇಕಾಗುತ್ತೆ. ಅದರ ಬದಲಾಗಿ SITಗೆ ಇದನ್ನು ಕೊಟ್ಟದ್ದು ಯಾಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಏನಂದ್ರೆ ಮಂಜುನಾಥ್ ಅಂದ್ರೆ ಸುಜಾತ ಭಟ್ ಅವರ
ಪರ ವಕೀಲರಾದಂತಹ ಮಂಜುನಾಥ್ ಅವರು ನಿನ್ನೆ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಲ್ಲ, 3 ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಅದು ಕೂಡ ಓರ್ವ ಮಹಿಳೆಯದ್ದು ಕೂಡ ಅದರಲ್ಲಿ ಅಸ್ಥಿಪಂಜರ ಇತ್ತು ಅನ್ನುವಂತ ಮಾಹಿತಿ ಕೂಡ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಬರೆದುಕೊಂಡಿರುವಂತದ್ದು. ಹೀಗಾಗಿ ನಿನ್ನೆ ಸಿಕ್ಕಿದಂತ ಅಸ್ಥಿಪಂಜರದ ವಿಚಾರವಾಗಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಬಗೆಹರಿಯುತ್ತಾ ಈ ಬಂಗ್ಲೆಗುಡ್ಡ ರಹಸ್ಯ. ಬಂಗ್ಲೆಗುಡ್ಡದಲ್ಲಿ ಮಾನವನ ಅಸ್ಥಿಪಂಜರ ಸಿಕ್ಕಿದೆ. ಮುಕ್ಕಾಲು ಭಾಗದಷ್ಟಿರುವಂತಹ ಅಸ್ಥಿಪಂಜರ, ಅದರ ಜೊತೆಯಲ್ಲಿ ಹಗ್ಗ, ಬಟ್ಟೆ ಇದೆಲ್ಲವೂ ಕೂಡ ಇದ್ದಂತ ಒಂದು ಅಸ್ಥಿಪಂಜರ ಸಿಕ್ಕಿರೋದು. 1.5 ವರ್ಷ ಹಿಂದೆಯ ಆತ್ಮಹತ್ಯೆ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. 1.5 ವರ್ಷದ ಹಿಂದೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅನ್ನುವಂಥ ವಿಚಾರ. 1 ರಿಂದ 12ನೇ ಸಮಾಧಿಯ ತನಕ ಏನು ಕೂಡ ನಿರ್ಣಾಯಕವಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ. ನಿಗೂಢ ವ್ಯಕ್ತಿಯ ನಡೆಯ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ದೂರುದಾರನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇರೋದು ಈ ನಿಗೂಢ ವ್ಯಕ್ತಿಯ ಬಗ್ಗೆ. ಆತ ತೋರಿಸಿದಂತ ಮಾರ್ಕಿಂಗ್ ಗಳಲ್ಲಿ ಸಿಗ್ತಾ ಇಲ್ಲ, ಅದರ ಬದಲಿಗೆ ಆತ 14th ಪಾಯಿಂಟ್ ತೋರಿಸ್ತಾನೆ. ಅಲ್ಲಿ ಏನು ಸಿಗುತ್ತೆ ಅಂತಂದ್ರೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, ಅದು ನಿನ್ನೆ ಸಿಕ್ಕಿರುವಂತದ್ದು. ಅಂದ್ರೆ ನಿನ್ನೆ ಆತ 11ನೇ ಪಾಯಿಂಟ್ ನಲ್ಲಿ ಏನು ಉತ್ಖನನ ನಡಿಬೇಕಿತ್ತು. ಅಂದ್ರೆ ನಿನ್ನೆ ಆತ SIT ಕಚೇರಿಯಿಂದ ಬಂದು 11ನೇ ಪಾಯಿಂಟ್ ನಲ್ಲಿ ನಿಂತಿದ್ದ. ಆ ಬಳಿಕ ಆತ ಚೇಂಜ್ ಮಾಡಿರುವಂತದ್ದು. ಇಲ್ಲಿ ಬೇಡ, ಇದರ ಬದಲಾಗಿ ಇಲ್ಲಿಂದ ಸುಮಾರು 100 ಮೀಟರ್ ದೂರದಲ್ಲಿ ನಿಮ್ಗೆ ಏನು ಶವವನ್ನು ತೋರಿಸ್ತೀನಿ ಅಂತ ಹೇಳಿದ್ದ. ಹೀಗಾಗಿ ಅವರನ್ನ ಕರೆದುಕೊಂಡು ಹೋಗಿ ಆ ಒಂದು 100 ಮೀಟರ್ ಅಂದ್ರೆ 11ನೇ ಪಾಯಿಂಟ್ ನಿಂದ 100 ಮೀಟರ್ ಮೇಲ್ಭಾಗದ ಕಾಡಿಗೆ ಕರೆದುಕೊಂಡು ಹೋಗಿದ್ದ. ಅಲ್ಲಿ ಒಂದು ಇಡೀ ಅಸ್ಥಿಪಂಜರ ಸಿಕ್ಕಿರುವ ಅದರ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಯಾಕಂದ್ರೆ ಸೀರಿಯಲ್ ವೈಸ್ ಆಗಿ 11ನೇ ನಂಬರ್ ಅನ್ನೇ ನಿನ್ನೆ ಉತ್ಖನನ ಮಾಡಬೇಕಿತ್ತು. ಅದರ ಬದಲಾಗಿ ಈ ರೀತಿಯಾಗಿ ತೆರಳಿದ್ದು ಯಾಕೆ ಅನ್ನುವಂತ ಪ್ರಶ್ನೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ಆ ಒಂದು ಪ್ಲೇಸ್ ನಲ್ಲಿ ಸಿಕ್ಕಿದಂತ ಅಸ್ಥಿಪಂಜರ ಏನಿದೆ ಅದು 1.5 ರಿಂದ 2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡದ್ದು ಅನ್ನುವಂಥದ್ದು ಹೇಳಲಾಗ್ತದೆ. ಇದರ ಜೊತೆಗೆ ಒಂದಷ್ಟು ಗೊಂದಲ ಇರುವಂತದ್ದು ಏನಂದ್ರೆ SIT ಅಧಿಕಾರಿಗಳು ಮತ್ತು AC ಅವರ ಮಧ್ಯೆ ಒಂದಷ್ಟು ಗೊಂದಲ ಕೂಡ ಇರುವಂತದ್ದು. ಈ ಒಂದು ಪ್ರಕರಣ ಏನಿದೆ ಅಂದ್ರೆ ನಿನ್ನೆ ಸಿಕ್ಕಿದಂತ ಪ್ರಕರಣ ಏನಿದೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದಾದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ UDR ಮಾಡಿ ಅವರು ತನಿಖೆ ಮಾಡಬೇಕಾಗುತ್ತೆ. ಅದರ ಬದಲಾಗಿ SITಗೆ ಇದನ್ನು ಕೊಟ್ಟದ್ದು ಯಾಕೆ ಅನ್ನುವಂತ ಪ್ರಶ್ನೆಗಳು ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಏನಂದ್ರೆ ಮಂಜುನಾಥ್ ಅಂದ್ರೆ ಸುಜಾತ ಭಟ್ ಅವರ ಪರ ವಕೀಲರಾದಂತಹ ಮಂಜುನಾಥ್ ಅವರು ನಿನ್ನೆ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಲ್ಲ, 3 ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಅದು ಕೂಡ ಓರ್ವ ಮಹಿಳೆಯದ್ದು ಕೂಡ ಅದರಲ್ಲಿ ಅಸ್ಥಿಪಂಜರ ಇತ್ತು ಅನ್ನುವಂತ ಮಾಹಿತಿ ಕೂಡ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಬರೆದುಕೊಂಡಿರುವಂತದ್ದು. ಹೀಗಾಗಿ ನಿನ್ನೆ ಸಿಕ್ಕಿದಂತ ಅಸ್ಥಿಪಂಜರದ ವಿಚಾರವಾಗಿ ಮತ್ತೊಂದು ಅಪ್ಡೇಟ್ ಕೂಡ ಲಭ್ಯ ಆಗ್ತಾ ಇದೆ. ಬಗೆಹರಿಯುತ್ತಾ ಈ ಬಂಗ್ಲೆಗುಡ್ಡ ರಹಸ್ಯ. ಬಂಗ್ಲೆಗುಡ್ಡದಲ್ಲಿ ಮಾನವನ ಅಸ್ಥಿಪಂಜರ ಸಿಕ್ಕಿದೆ. ಮುಕ್ಕಾಲು ಭಾಗದಷ್ಟಿರುವಂತಹ ಅಸ್ಥಿಪಂಜರ, ಅದರ ಜೊತೆಯಲ್ಲಿ ಹಗ್ಗ, ಬಟ್ಟೆ ಇದೆಲ್ಲವೂ ಕೂಡ ಇದ್ದಂತ ಒಂದು ಅಸ್ಥಿಪಂಜರ ಸಿಕ್ಕಿರೋದು. 1.5 ವರ್ಷ ಹಿಂದೆಯ ಆತ್ಮಹತ್ಯೆ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. 1.5 ವರ್ಷದ ಹಿಂದೆ ವ್ಯಕ್ತಿಯೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅನ್ನುವಂಥ ವಿಚಾರ. 1 ರಿಂದ 12ನೇ ಸಮಾಧಿಯ ತನಕ ಏನು ಕೂಡ ನಿರ್ಣಾಯಕವಾದಂತಹ ಸಾಕ್ಷ್ಯಗಳು ಸಿಕ್ಕಿಲ್ಲ. ನಿಗೂಢ ವ್ಯಕ್ತಿಯ ನಡೆಯ ಬಗ್ಗೆ ಈಗ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದೆ. ದೂರುದಾರನ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ಈಗ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇರೋದು ಈ ನಿಗೂಢ ವ್ಯಕ್ತಿಯ ಬಗ್ಗೆ. ಆತ ತೋರಿಸಿದಂತ ಮಾರ್ಕಿಂಗ್ ಗಳಲ್ಲಿ ಸಿಗ್ತಾ ಇಲ್ಲ, ಅದರ ಬದಲಿಗೆ ಆತ 14th ಪಾಯಿಂಟ್ ತೋರಿಸ್ತಾನೆ. ಅಲ್ಲಿ ಏನು ಸಿಗುತ್ತೆ ಅಂತಂದ್ರೆ ಒಂದಷ್ಟು ಅನುಮಾನಗಳು ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದಿನೇಶ್. ಹೌದು ಅಶ್ವಿನಿ, ಅದು ನಿನ್ನೆ ಸಿಕ್ಕಿರುವಂತದ್ದು. ಅಂದ್ರೆ ನಿನ್ನೆ ಆತ 11ನೇ ಪಾಯಿಂಟ್ ನಲ್ಲಿ ಏನು ಉತ್ಖನನ ನಡಿಬೇಕಿತ್ತು. ಅಂದ್ರೆ ನಿನ್ನೆ ಆತ SIT ಕಚೇರಿಯಿಂದ ಬಂದು 11ನೇ ಪಾಯಿಂಟ್ ಅಲ್ಲಿ ನಿಂತಿದ್ದ. ಆ ಬಳಿಕ ಆತ ಚೇಂಜ್ ಮಾಡಿರುವಂತದ್ದು. ಇಲ್ಲಿ ಬೇಡ, ಇದರ ಬದಲಾಗಿ ಇಲ್ಲಿಂದ ಸುಮಾರು 100 ಮೀಟರ್ ದೂರದಲ್ಲಿ ನಿಮ್ಗೆ ಏನು ಶವವನ್ನು ತೋರಿಸ್ತೀನಿ ಅಂತ ಹೇಳಿದ್ದ. ಹೀಗಾಗಿ ಅವರನ್ನ ಕರೆದುಕೊಂಡು ಹೋಗಿ ಆ ಒಂದು 100 ಮೀಟರ್ ಅಂದ್ರೆ 11ನೇ ಪಾಯಿಂಟ್ ನಿಂದ 100 ಮೀಟರ್ ಮೇಲ್ಭಾಗದ ಕಾಡಿಗೆ ಕರೆದುಕೊಂಡು ಹೋಗಿದ್ದ. ಅಲ್ಲಿ ಒಂದು ಇಡೀ ಅಸ್ಥಿಪಂಜರ ಸಿಕ್ಕಿರುವ ಅದರ ವಿಚಾರವಾಗಿ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಯಾಕಂದ್ರೆ ಸೀರಿಯಲ್ ವೈಸ್ ಆಗಿ 11ನೇ ನಂಬರ್ ಅನ್ನೇ ನಿನ್ನೆ ಉತ್ಖನನ ಮಾಡಬೇಕಿತ್ತು. ಅದರ ಬದಲಾಗಿ ಈ ರೀತಿಯಾಗಿ ತೆರಳಿದ್ದು ಯಾಕೆ ಅನ್ನುವಂತ ಪ್ರಶ್ನೆಗಳು ಕೂಡ ಇರುವಂತದ್ದು. ಇದರ ಜೊತೆಗೆ ಆ ಒಂದು ಪ್ಲೇಸ್ ನಲ್ಲಿ ಸಿಕ್ಕಿದಂತ ಅಸ್ಥಿಪಂಜರ ಏನಿದೆ ಅದು 1.5 ರಿಂದ 2 ವರ್ಷಗಳ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡದ್ದು ಅನ್ನುವಂಥದ್ದು ಹೇಳಲಾಗ್ತದೆ. ಇದರ ಜೊತೆಗೆ ಒಂದಷ್ಟು ಗೊಂದಲ ಇರುವಂತದ್ದು ಏನಂದ್ರೆ SIT ಅಧಿಕಾರಿಗಳು ಮತ್ತು AC ಅವರ ಮಧ್ಯೆ ಒಂದಷ್ಟು
ಒಂದಿಷ್ಟು ಗೊಂದಲ ಕೂಡ ಇರುವಂತದ್ದು. ಈ ಒಂದು ಪ್ರಕರಣ ಏನಿದೆ ಅಂದ್ರೆ ನಿನ್ನೆ ಸಿಕ್ಕಿದಂತ ಪ್ರಕರಣ ಏನಿದೆ ಅದು ಆತ್ಮಹತ್ಯೆಗೆ ಸಂಬಂಧಿಸಿದಾದ್ರೆ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಯುಡಿಆರ್ ಮಾಡಿ ಅವರು ತನಿಖೆ ಮಾಡಬೇಕಾಗುತ್ತೆ. ಅದರ ಬದಲಾಗಿ SITಗೆ ಇದನ್ನು ಕೊಟ್ಟದ್ದು ಯಾಕೆ ಅನ್ನುವಂತ ಪ್ರಶ್ನೆಗಳು ಕೂಡ ಸಿಗ್ತಾ ಇರುವಂತದ್ದು. ಇದರ ಜೊತೆಗೆ ಏನಂದ್ರೆ ಮಂಜುನಾಥ್ ಅಂದ್ರೆ ಸುಜಾತ ಭಟ್ ಅವರ ಪರ ವಕೀಲರಾದಂತಹ ಮಂಜುನಾಥ್ ಅವರು ನಿನ್ನೆ ಸಿಕ್ಕಿರುವಂತಹ ಅಸ್ಥಿಪಂಜರ ಏನಿದೆ ಅದು ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಲ್ಲ, 3 ಅಸ್ಥಿಪಂಜರ ಸಿಕ್ಕಿರುವಂತದ್ದು. ಅದು ಕೂಡ ಓರ್ವ ಮಹಿಳೆಯದ್ದು ಕೂಡ ಅದರಲ್ಲಿ ಅಸ್ಥಿಪಂಜರ ಇತ್ತು ಅನ್ನುವಂತ ಮಾಹಿತಿ ಕೂಡ ಅವರು ತಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಬರೆದುಕೊಂಡಿರುವಂತದ್ದು. ಹೀಗಾಗಿ ನಿನ್ನೆ ಸಿಕ್ಕಿದಂತ ಅಸ್ಥಿಪಂಜರದ ವಿಚಾರವಾಗಿ